ಭಾರತ್ ಮಾತಾ ಕಿ ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಬೇಕೇ ಬೇಕು ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಡಿಮ್ಯಾಂಡ್ಗಳು ಪ್ರಮುಖವಾದಂತಹ ಬೇಡಿಕೆಗಳು ಪ್ರಮುಖವಾಗಿ ಮೂರಿದಾವೆ. ಒಂದು ಮತ್ತೊಂದು ಕೆಪಿಎಸ್ಸಿ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು, ಮತ್ತೆ ಕೆಪಿಎಸ್ಸಿ ಸದಸ್ಯರ ಅವಧಿಯನ್ನ ಕಡಿಮೆ ಮಾಡಬೇಕು. ಅದ್ರಲ್ಲಿ ಏನಿರ್ತಕ್ಕಂಥವ್ರು ಎಲ್ಲ ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥವ್ರು ಅಥವಾ ಕೋಟಿ ದುಡ್ಡು ಕೊಟ್ಟಿರ್ತಂತಾರೆ ಸಣ್ಣೋಗಿ ಮೆಂಬರ್ಗಳನ್ನ ಸದಸ್ಯರನ್ನ ಮಾಡ್ತಿದ್ದಾರೆ ಕೆಪಿಎಸ್ಸಿಗೆ. ಅದ್ರ ಬದಲು ಶಿಕ್ಷಣ ತಜ್ಞರು ಅಥವಾ ರಿಟೈರ್ಡ್ ಇರ್ತಾರೆ, ಪ್ರಿನ್ಸಿಪಲ್ಸ್ ಇರ್ತಾರೆ, ಪ್ರೊಫೆಸರ್ಸ್ ಇರ್ತಾರೆ, ಆ ತರದ ಒಂದು ಕೆಪಿಎಸ್ಸಿ ಅತಿ ಸದಸ್ಯರನ್ನ ಮಾಡ್ರಿ ಅಂತೇಳಿ ನಮ್ಮ ಬೇಡಿಕೆ. ರಾಜ್ಯಾದ್ಯಂತ ಎಬಿವಿಪಿ ಆಗ್ಲೇ ಹೋರಾಟಗಳನ್ನ ಮಾಡಿದೆ ಒಂದು ತಿಂಗಳಿಂದ. ಆದ್ರೂ ಈ ಸರ್ಕಾರ ನಮ್ ಯಾವುದೇ ಬೇಡಿಕೆಗಳನ್ನು ಈಡೇರಿಸುತ್ತಿಲ್ಲ. ಮಾನ್ಯ ಸಚಿವರು ಬಂದು ನಮ್ಮ ಪಕ್ಕದಲ್ಲಿ ನಾವು ಹೋರಾಟ ಮಾಡ್ತಿದ್ದವ್ರ ಪಕ್ಕದಲ್ಲಿ ಬಂದು ಮನವಿ ಸ್ವೀಕರಿಸ್ಕೊಂಡು ಹೋಗ್ತಾರೆ. ಯಾಕೆ ನಮ್ ವಿದ್ಯಾರ್ಥಿಗಳ ಹೋರಾಟ ಅಲ್ಲ ಸ್ವಾಮಿ, ವಿದ್ಯಾರ್ಥಿಗಳಿಗೋಸ್ಕರ ನಾವು ಎಬಿವಿಪಿ ಸತತವಾಗಿ ತಿಂಗಳಗಟ್ಟಲೆಗಳಿಂದ ಈ ಕೆಪಿಎಸ್ಸಿ ಹಗರಣ ವಿರುದ್ಧ ಹೋರಾಟ ಮಾಡ್ಕೊಂಡ್ ಬಂದಿದೆ. ನಮ್ಮ ಬೇಡಿಕೆಗಳಿಷ್ಟೇ, ನಮ್ಮ ಬೇಡಿಕೆಗಳಿಷ್ಟೇ. ನಮ್ಮ ಕೆಪಿಎಸ್ಸಿ ಹಗರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು. ನೋಡಿಲ್ಲ 5 ವರ್ಷ ಸಾಕೋಬೇಕು ಗೊತ್ತಿಲ್ಲ ಕಲಿಸ್ಬಿಡಿ ತಗೋದ ಏನು ಅಕ್ರಮದ ವಿರುದ್ಧ ಪ್ರತಿಭಟನೆ ಮಾಡಕ್ ಬಂದ್ರೆ ಅವರ ಇಲಾಖೆಯನ್ನು ಬಳಸಿಕೊಂಡು ವಿದ್ಯಾರ್ಥಿಗಳ ಮೇಲೆ ವಿದ್ಯಾರ್ಥಿ ಪ್ರತಿಭಟನೆಯನ್ನ ಹತ್ತಿಕ್ಕಲಿಕ್ಕೆ ಬಳಸ್ತಾ ಇದ್ದೇನೆ. ಸರ್ಕಾರ ಅಂತಕ್ಕಂಥದ್ದು ನಾವೇನು ಸೌಕರ್ಯ ಅಂತಕ್ಕಂಥ ವ್ಯಕ್ತಿ ಸಾವಿರಾರು ಅಂಬೇಡ್ಕರ್ ಸಿಬಿಐಗೆ ನೀಡಬೇಕು ಅಂತಕ್ಕಂಥದ್ದು, ಮತ್ತೆ ಕೆಪಿಎಸ್ಸಿ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು, ಅವರ ಅವಧಿಯನ್ನು ಕಡಿಮೆ ಮಾಡಬೇಕು. ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಬಂದಂತ ಸರ್ಕಾರ ಗುಂಡೆ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ, ಪ್ರಿಯಾಂಕರ್ಗೆ ಸರ್ಕಾರ, ನಾಲಾಯಕರಿಗೆ ಪ್ರಿಯಾಂಕರ್ಗೆ ಸರ್ಕಾರ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ಹತ್ತಿಕ್ಕಲಿಕ್ಕೆ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ನಿರ್ದಿಷ್ಟಾವಧಿ ಮುಷ್ಕರನ್ನ ಕೊಟ್ಟಿತ್ತು. ಆದ್ರೆ ಪ್ರಿಯಾಂಕರ್ಗೆ ಮತ್ತೆ ರಿಜ್ವಾನ್ ಅರ್ಷದ್ ಇಬ್ಬರು ಸಹ ಮಿನಿಸ್ಟ್ರು ಪಕ್ಕದಲ್ಲಾಗ್ತಂತ ಪ್ರತಿಭಟನೆಗೆ ಬಂದ್ರು. ಒಟ್ಟಾದ್ರೆ ವಿದ್ಯಾರ್ಥಿ ಪರಿಷತ್ನ ಪ್ರತಿಭಟನೆಗೆ ಬರಲಿಲ್ಲ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ದೀರ್ಘಾವಧಿಯಿಂದ ಪ್ರತಿಭಟನೆಯನ್ನು ಮಾಡ್ಕೊಂಡಿರುತ್ತೆ. ಮುಂದಿನ ದಿನಗಳಲ್ಲೂ ಸಹ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಸಿಬಿಐ ತನಿಖೆ ಕೊಡಲಿಲ್ಲ ಅಥವಾ ಕೆಪಿಎಸ್ಸಿ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡಿ ಅವರ ಅವಧಿಯನ್ನು ಕಡಿಮೆ ಮಾಡಿಲ್ಲ ಅಂದ್ರೆ ವಿದ್ಯಾರ್ಥಿ ಪರಿಷತ್ ನಿರ್ದಿಷ್ಟಾವಧಿ ಮುಷ್ಕರ ಮತ್ತೆ ವಿಧಾನಸೌಧಕ್ಕೆ ಸಿಎಂ ಮನೆಗೆ ಮುಂದಿನ ದಿನಗಳಲ್ಲಿ ಆಗುತ್ತೆ. ಸಿಎಂ ಮನೆಗೆ ಯಾಕೆ ಮುತ್ತಿಗೆ ಹಾಕ್ತಿತ್ತು? ಸಿಎಂ ಮನೆಗೆ ಮುತ್ತಿಗೆ ಹಾಕಿದ್ದೇನಪ್ಪ ಅಂದ್ರೆ ಇದು ನಮ್ಮ ಬೇಡಿಕೆಯಲ್ಲಿ ಒಂದಾದಂತಹ ಸಿಬಿಐ ತನಿಖೆ ಕೊಡಬೇಕು ಅಂತ ಇಷ್ಟು ಪ್ರತಿಭಟನೆಗಳಾದ್ರು, ರಾಜ್ಯಾದ್ಯಂತ ಪ್ರತಿಭಟನೆಗಳಾದ್ರೂ ಸಹ ಮಂಡ್ಯ ಸರ್ಕಾರ ಸರ್ಕಾರ ಮಂಡ್ಯ ಸರ್ಕಾರ ಆ ಪ್ರತಿಭಟನೆಯನ್ನು ಗಮನಿಸಿ ಅದರ ಸಿಬಿಐ ತನಿಖೆ ಕೊಡಲಿಲ್ಲ. ಅದರ ವಿರುದ್ಧವಾಗಿ ಇವತ್ತು ಸಿಎಂ ಮನೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಬಂದ್ವಿ ನಾವು. ಆ ಮುತ್ತಿಗೆ ಹಾಕುವ ಸಮಯದಲ್ಲಿ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಪ್ರಿಯಾಂಕರ್ಗೆ ಮತ್ತೆ ಡಿ.ಕೆ. ಶಿವಕುಮಾರ್